ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ 6 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು 10ನೇ ನಂಬರ್ ಕ್ರೋಶನ ತೊಗೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ನೀವು ಯಾವುದೇ ಒಂದು ಕ್ರೋಶ ಕುಚ್ಚನ್ನು ಸೀರೆಗೆ ಹಾಕೋಬೇಕಾದ್ರೆ ಅದನ್ನು ನಾವು ಬಲ್ಭಾಗದಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸ್ನೇಹಿತರೆ, ನೀವು ಸೀರೆಗೆ ಹಾಕ್ಕೋಬೇಕಾದ್ರೆ ಇದನ್ನು ಒಂದು 2 ಸರಿ ಗಂಟು ಹಾಕಿ ಈ ಲಾಕ್ನ ಮಾಡ್ಕೊಳ್ಳಿ. ನಾನು ಸ್ಯಾಂಪಲ್ಗೆ ಹಾಕೋತಾ ಇರೋದ್ರಿಂದ ಹೀಗೇ ಲಾಕ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಈ ರೀತಿ ನೋಡಿ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ಲಾಕ್ ಅಂತಂದ್ರೆ ಒಂದೇ, ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಚೈನ್ ಹಾಕೋಬೇಕು. 1 2 3 ಚೈನ್ನ ಹಾಕೋತೀನಿ. 3 ಚೈನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ. ಈ ಲಾಕ್ ಮಾಡ್ಕೋಬೇಕಾದ್ರೆ ಆದಷ್ಟು ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ತುಂಬ ಎಳೆದು ಎಲ್ಲ ಲಾಕ್ ಮಾಡಬಾರ್ದು. 3 ಚೈನ್ ಆಯ್ತಲ್ವಾ, ಈಗ ಮತ್ತೆ 1 2 3 ಮತ್ತೆ 3 ಚೈನ್ ಹಾಕೋತೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ. ಮತ್ತು 1 2 3 ಚೈನ್ ಹಾಕೋಬೇಕು, ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು. ಮತ್ತು 1 2 3 ಮತ್ತು 3 ಚೈನ್ ಹಾಕೋತೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಸ್ನೇಹಿತರೆ, ಇದೇ ಥರ ಬೇಸ್ ಲೈನ್ ಒಂದಷ್ಟು ದೂರ ನಾವು ಹಾಕ್ಕೊಂಡು ಹೋಗಬೇಕಾಗುತ್ತೆ. 3 ಚೈನು 1 ಲಾಕು, 3 ಚೈನು 1 ಲಾಕ್, ಇದೇ ಥರ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನಾನೊಂದಷ್ಟು ದೂರ ನೋಡಿ 3 ಚೈನು 1 ಲಾಕು, 3 ಚೈನು 1 ಲಾಕು, ಅದೇ ಥರ ಒಂದು ಸ್ವಲ್ಪ ದೂರ ನಾನಿಲ್ಲಿ ಡಿಸೈನ್ನ ಹಾಕ್ಕೊಂಡು ಬಂದಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ನ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ಪನ್ನು ನಾನು ಇದೇ ಕಲರ್ ಥ್ರೆಡ್ಡಿಂದನೇ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಫಸ್ಟು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ. ಈ ಥರ ಒಂದು ಲಾಕ್ನ ಮಾಡಿಕೊಂಡು ಸಿಂಗಲ್ ಕ್ರೋಶ ಏನು ಕಾಣಿಸ್ತಾ ಇದೆ ಅಲ್ವಾ, ಸಿಂಗಲ್ ಕ್ರೋಶ ಮೇಲ್ಗಡೆನೂ ಕೂಡ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿಂದ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೋತೀನಿ. ಥ್ರೆಡ್ನ ತೊಗೊಂಡು ಇಲ್ಲಿದೆಯಲ್ಲ 3 ಚೈನು, ಈ 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. 2 ಲೂಪಲ್ಲಿ 1 ಸಾರಿ, 2 ಲೂಪಲ್ಲಿ 1 ಸಾರಿ, ಒಂದು ಕಂಬ ಆಯಿತು. ಕಂಬ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು. ಮತ್ತೆ ನೋಡಿ, ಈ ಥರ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು. 2 ಲೂಪಲ್ಲಿ 1 ಸಾರಿ, 2 ಲೂಪಲ್ಲಿ 1 ಸಾರಿ, ಥ್ರೆಡ್ನ ಆಚೆ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಇದೇ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು 2 ಲೂಪಲ್ಲಿ 1 ಸಾರಿ, 2 ಲೂಪಲ್ಲಿ 1 ಸಾರಿ, ಇನ್ನೊಂದು ಡಬಲ್ ಕ್ರೋಶ ಕಂಬ. ಟೋಟಲ್ ಇಲ್ಲಿ 1 2 3 4 ಆಗಿದೆ ಅಲ್ವಾ. ಇದೇ ಥರ ಎಷ್ಟು ಇದು ಡಬಲ್ ಕ್ರೋಶ ಕಂಬ ಹಿಡಿಯುತ್ತೋ ಅಷ್ಟನ್ನು ನಾನು ಫಿಲ್ ಮಾಡಿಬಿಟ್ಟು ಅದಾದಮೇಲೆ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ನನಗೆ ಒಟ್ಟು 12 ಡಬಲ್ ಕ್ರೋಶ ಕಂಬಗಳು ಹಿಡಿದಿದೆ. 12 ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿ 3 ಚೈನ್ ಹಾಕ್ಕೊಂಡು ಏನು ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕು. ಹಾರ್ಚನ್ನ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು. ಹಾರ್ಚನ್ನ ಲಾಕ್ನ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಇಲ್ಲಿ ನಾನು ಈ ರೀತಿಯಾದಂಥ ಪರ್ಲ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಥರ 3 ಬೀಡನ್ನ ತೊಗೊಂಡು 3 ಬೀಡನ್ನು ಒಟ್ಟಿಗೆ ನಾವು ಥ್ರೆಡ್ ಒಳಗಡೆ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಇದರೊಳಗಡೆ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಹಾಗೆಯೇ ಬೀಡ್ ಲಾಕ್ ಎರಡೂ ಒಟ್ಟಿಗೆ ನೋಡಿ ಈ ಥರ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ನೆಕ್ಸ್ಟ್ ಇಲ್ಲೇನು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ, ಈ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಮತ್ತು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು.
ಅದಾದಮೇಲೆ ಸ್ನೇಹಿತರೆ ನಾವು ಹಾಕ್ಕೊಂಡಿರೋಂಥ ಬೀಡು ನೋಡಿ ಈ ಥರ ಬಂದಿರುತ್ತೆ. ಈಗ ಇಲ್ಲಿಂದ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ. ನೆಕ್ಸ್ಟ್ 3 ಚೈನ್ ಬಿಟ್ಟು ನೆಕ್ಸ್ಟ್ 3 ಚೈನ್ ಏನಿದೆ ಅಲ್ವಾ, ಈ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ತಂದು 2 ಲೂಪಲ್ಲಿ ಒಂದು ಸರಿ, 2 ಲೂಪಲ್ಲಿ ಒಂದು ಸರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು 2 ಲೂಪಲ್ಲಿ ಒಂದು ಸರಿ, 2 ಲೂಪಲ್ಲಿ ಒಂದು ಸರಿ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಸ್ನೇಹಿತರೆ ಇದೇ ಥರ ನಾವು ಈ ಒಂದು 3 ಚೈನ್ ಗ್ಯಾಪಲ್ಲೂ ಕೂಡ 12 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. 12 ಡಬಲ್ ಕ್ರೋಶ ಕಂಬ ಆದಮೇಲೆ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ. 12 ಡಬಲ್ ಕ್ರೋಶ ಕಂಬ ಆದಮೇಲೆ ಈ 3 ಚೈನ್ ಗ್ಯಾಪಲ್ಲಿ ಮತ್ತು ಈ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿ ಆದಮೇಲೆ ಈ 3 ಚೈನ್ ಗ್ಯಾಪಲ್ಲಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿಕೊಂಡು ಬೀಡ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ 3 ಬೀಡನ್ನು ಈ ರೀತಿ ಒಟ್ಟಿಗೆ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಈ 3 ಚೈನ್ ಒಳಗಡೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ನೆಕ್ಸ್ಟ್ ಇಲ್ಲಿ 3 ಚೈನ್ ಆದಮೇಲೆ ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಕೂಡ ಒಂದು ಸರಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸುತ್ತೆ. ಸ್ನೇಹಿತರೆ ಇದೇ ಥರ ನಾನು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ. ಸ್ನೇಹಿತರೆ ಈಗ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ. ಲಾಸ್ಟಲ್ಲೂ ಕೂಡ ನಾನು ಹ್ಯಾಚ್ ಹಾಕ್ಕೊಂಡು ಡಿಸೈನ್ನ ಎಂಡ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನಲ್ಲಿ ಯಾವುದೇ ಥರ ಕುಚ್ಚುಗಳೇನು ಬರೋದಿಲ್ಲ ಸ್ನೇಹಿತರೆ. ನೋಡಿ ಈ ಥರ ಪರ್ಲ್ ಬಿಡ್ಸ್ನ ಹಾಕ್ಕೊಂಡು ನಾನು ಡಿಸೈನ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಕುಚ್ಚಬೇಕು ಅಂತಂದರೆ ಈ 3 ಚೈನ್ ಗ್ಯಾಪಲ್ಲಿ ನೀವು ಕುಚ್ಚುಗಳನ್ನ ಕೂಡ ಕಟ್ಕೋಬೋದು. ಸ್ನೇಹಿತರೆ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಡಿಸೈನು, ಆರಾಮಾಗಿ ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಮೈಸೂರು ಸಿಲ್ಕ್ ಸೀರೆಗೆ ಈ ಥರದ ಡಿಸೈನ್ಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಎಲ್ಲರೂ ಒಮ್ಮೆ ಈ ಒಂದು ಹ್ಯಾಚ್ ಡಿಸೈನ್ನ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.